ಹಲೋ ಸ್ನೇಹಿತರೆ, ಸಾಕಷ್ಟು ದಿನಗಳಿಂದ ನಾನು ನಿಮಗೆ ಹೇಳ್ತಾ ಇದ್ದೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಮತ್ತು ಆರ್ ಟಿ ಆಫೀಸರ್ದು ಸಾರಿಗೆ ಇಲಾಖೆಯಲ್ಲಿ ಅಪ್ಕಮಿಂಗ್ ನೋಟಿಫಿಕೇಶನ್ಗಳಲ್ಲಿ ಒಂದು ನೋಟಿಫಿಕೇಶನ್ ಇದೆ ಅಂತ ನಿಮಗೆ ಹೇಳ್ತಾ ಇದ್ದೆ. ಸೊ ಇನ್ನೂ ಬೇರೆ ಬೇರೆ ಥರದ ನೋಟಿಫಿಕೇಶನ್ಗಳ ಬಗ್ಗೆನೂ ನಾನು ನಿಮಗೆ ವಿಡಿಯೋದಲ್ಲಾಗಲಿ ಫೋನ್ ಕಾಲ್ ಮಾಡಿದಾಗಲಿ ನಿಮಗೆ ಹೇಳ್ತಾ ಇದ್ದೆ. ಸೊ ಅಷ್ಟು ನೋಟಿಫಿಕೇಶನ್ಗಳಲ್ಲಿ ಹೇಳಿರೋ ನೋಟಿಫಿಕೇಶನ್ಗಳಲ್ಲಿ ಇದೀಗ ನಮ್ಮ ಕೆ ಪಿ ಎಸ್ ಸಿ ಅಫಿಷಿಯಲ್ ವೆಬ್ಸೈಟಲ್ಲಿ ಸಾರಿಗೆ ಇಲಾಖೆಯದು ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರಿನ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇದೇನು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ, ಇದು ಡ್ರಾಫ್ಟ್ ಕಾಪಿ ಅಲ್ಲ, ಅಫಿಷಿಯಲ್ ನೋಟಿಫಿಕೇಶನ್. ನೋಡಿ ಇಲ್ಲಿ ನೋಡ್ತಾ ಇರ್ತೀರಾ, ಡೇಟ್ 14/3/2024 ರಿಲೀಸ್ ಆಗಿರೋದು. ಅಂದರೆ ಇವತ್ತು ಬಿಟ್ಟಿರುವಂಥ ಅಫಿಷಿಯಲ್ ನೋಟಿಫಿಕೇಶನ್. ಸೊ ಈ ನೋಟಿಫಿಕೇಶನ್ಗಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ ಅಂದರೆ KPSC ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿದ್ರೆ ನಿಮಗೆ ಈ ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ಇಲ್ಲೇನು ನಾನು ನೋಟಿಫಿಕೇಶನ್ ಇದೆಯಲ್ಲ, ಇದು NHK ನೋಟಿಫಿಕೇಶನ್ ಆಗಿರುತ್ತೆ. NHK ನೋಟಿಫಿಕೇಶನ್ ಇದು. HK ಕೂಡ ನೋಟಿಫಿಕೇಶನ್ ನಿಮಗೆ ಅದೇ ವೆಬ್ಸೈಟಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋದಲ್ಲಿ ನೀವು ಈ ನೋಟಿಫಿಕೇಶನಲ್ಲಿ ಪೋಸ್ಟ್ ಎಷ್ಟಿದ್ದಾವೆ, ಕ್ವಾಲಿಫಿಕೇಷನ್ ಏನು, ಎಕ್ಸಾಮ್ ಪ್ಯಾಟ್ರನ್ ಏನು, ಫೀಸ್ ಏನಿದೆ, ಎಕ್ಸಾಮ್ ಡೇಟ್ ಅಂದರೆ ಎಕ್ಸಾಮ್ ಡೇಟ್ ಏನು, ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಲಾಸ್ಟ್ ಡೇಟ್ ಏನು, ಇಷ್ಟು ಡೀಟೇಲ್ಸ್ನ ನಾನು ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಿರ್ತೀನಿ. ಸೊ ನೋಡಿ, ನೋಟಿಫಿಕೇಶನ್ ರಿಲೀಸ್ ಆಗಿರೋ ಡೇಟ್ ನಿಮಗೆ ಹೇಳಿದೆ ಈಗಾಗಲೇ. ಸೊ ಟೋಟಲ್ ಆಗಿ NHKಗೆ ಎಷ್ಟು ವೇಕೆನ್ಸೀಸ್ ಇದೆ ಅಂದರೆ 70 ವೇಕೆನ್ಸೀಸ್ ಇದೆ. HKಗೆ ಎಷ್ಟಪ್ಪ ಈ ವೇಕೆನ್ಸೀಸ್ ಇದೆ ಅಂದರೆ 6 ವೇಕೆನ್ಸೀಸ್ ಇದೆ. ಇದಕ್ಕೆ ಸಪ್ರೇಟ್ ನೋಟಿಫಿಕೇಶನ್, ಇದಕ್ಕೆ ಸಪ್ರೇಟ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಈ ನೋಟಿಫಿಕೇಶನ್ ಬಂದು NHK ನೋಟಿಫಿಕೇಶನ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ತೀರಾ, ಮೋಟಾರ್ ವಾಹನ ನಿರೀಕ್ಷಕರು ಅಂದರೆ ಏನು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಷ್ಟಿದೆ ಮೊತ್ತ 70 ವೇಕೆನ್ಸೀಸ್ ಇದೆ. ಇದು ಯಾವ ಡಿಪಾರ್ಟ್ಮೆಂಟು, ಸಾರಿಗೆ ಇಲಾಖೆದು. ಇದು ಗ್ರೂಪ್ ಸಿ ನೋಟಿಫಿಕೇಶನ್ ಆಗಿರುತ್ತೆ. ಇದೇನು ನೋಟಿಫಿಕೇಶನ್, ಗ್ರೂಪ್ ಸಿಯ ನೋಟಿಫಿಕೇಶನ್. ಸೊ ಸ್ಟಾರ್ಟಿಂಗ್ ಡೇಟ್ ಯಾವಾಗ ಇರುತ್ತೆ ಅಂದರೆ ನೆಕ್ಸ್ಟ್ ತಿಂಗಳು. ನೋಡಿ ಇಲ್ಲಿ ಏಪ್ರಿಲ್ ತಿಂಗಳು 22ನೇ ತಾರೀಕಿಗೆ ಅಫಿಷಿಯಲ್ ಇದೇನು ನೋಡಿ ಇದು ಲಿಂಕ್ ರಿಲೀಸ್ ಮಾಡ್ತಾರೆ, ಏನು ಅರ್ಜಿ ಸಲ್ಲಿಸೋದಕ್ಕೆ ಒಂದು ಲಿಂಕ್ ಅದು. ಸೊ 22 ನೆಕ್ಸ್ಟ್ ಮಂತು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ರಿಲೀಸ್ ಆಗಿರುತ್ತೆ KPSC ವೆಬ್ಸೈಟಲ್ಲಿ. ಸೊ ಅವತ್ತಿನ ದಿನದಿಂದ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ಮಾಡ್ಬೋದು. ಕೊನೆಯ ದಿನಾಂಕ ಬಂದು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 21ನೇ ತಾರೀಕು 5ನೇ ತಿಂಗಳಿಗೆ ಕೊನೆ ಆಗುತ್ತೆ. ಆದಮೇಲೆ ಶುಲ್ಕ ಪಾವತಿ ಮಾಡೋದಕ್ಕೆ ಅಂದರೆ ಫೀ ಪೇ ಮಾಡೋದಕ್ಕೆ 21ನೇ ತಾರೀಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಎಕ್ಸಾಮ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಎಕ್ಸಾಮ್ ಡೇಟನ್ನು ಮುಂದಿನ ದಿನಗಳಲ್ಲಿ KPSC ವೆಬ್ಸೈಟಲ್ಲೇ ರಿಲೀಸ್ ಮಾಡ್ತಾರೆ. ಸೊ ಎಕ್ಸಾಮ್ ಡೇಟಿನ ಮಾಹಿತಿನೂ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಡೇಟ್ನ ರಿಲೀಸ್ ಮಾಡಿದ್ನಾಗಲೇ. ಸೊ ನಿಮಗೆ ಎಷ್ಟು ನಂಬರ್ ಆಫ್ ವೇಕೆನ್ಸೀಸ್ ಇದೆ NHKದಲ್ಲಿ 70, HKದಲ್ಲಿ ಎಷ್ಟಿದೆ 6 ವೇಕೆನ್ಸೀಸು. ಸೊ ಇದೇನು ಯಾವ ಒಂದು ಪೋಸ್ಟಿಗಿದು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್. ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭ ದಿನಾಂಕ ಯಾವತ್ತು 22ನೇ ತಾರೀಕು 4ನೇ ತಿಂಗಳು, ಅಂದರೆ ನೆಕ್ಸ್ಟ್ ತಿಂಗಳು 22ನೇ ತಾರೀಕಿಗೆ ಎಕ್ಸಾಮ್ ಇದೇನು ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟು ಸ್ಟಾರ್ಟ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು 21ನೇ ತಾರೀಕು 5ನೇ ತಿಂಗಳು, ಅಂದರೆ 21 ಮೇ ತಿಂಗಳು 21ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋ ಒಂದು ಡೇಟು ಕ್ಲೋಸ್ ಆಗೋಗುತ್ತೆ. ಸೊ ಸ್ಟಾರ್ಟಿಂಗ್ ಡೇಟು ಕ್ಲೋಸಿಂಗ್ ಡೇಟು ನಿಮಗೆ ಗೊತ್ತಿರಬೇಕು, ಎಷ್ಟು ವೇಕೆನ್ಸೀಸ್ ಇದೆ, ಆದಮೇಲೆ ಯಾವ ಗ್ರೂಪಿಂದಿದು, ಗ್ರೂಪ್ ಸಿನ ನೋಟಿಫಿಕೇಶನ್ ಆಗಿರುತ್ತೆ ನೋಡಿ ಇದು. ಓಕೆನಾ. ಸೊ ಈಗ ನೆಕ್ಸ್ಟು ಅರ್ಜಿ ಸಲ್ಲಿಸುವಂಥ ವಿಧಾನ ಬಗ್ಗೆ ಎಲ್ಲ, ಪ್ರೊಸೀಜರ್ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲ್ಡಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೊಂದು ಡೀಟೇಲ್ಡಾಗಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಡೀಟೇಲ್ಡಾಗಿ ಓದ್ಕೊಳ್ಬೋದು. ಈಗ ನಿಮಗೆ ವೇಕೆನ್ಸೀಸ್ ಎಷ್ಟು, ಯಾವ ಗ್ರೂಪಿನ ವೇಕೆನ್ಸಿ ಇದು, ಅದಾಗಿ ನಂತರ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟು ಅಂತ ನೋಡಿದಿರಿ. ಆದಮೇಲೆ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಕ್ಲೋಸಿಂಗ್ ಡೇಟ್ ಯಾವಾಗ ಅಂತ ಗೊತ್ತಾಯಿತು. ಎಕ್ಸಾಮ್ ಡೇಟ್ ಇನ್ನೂ ಇನ್ಫಾರ್ಮ್ ಮಾಡಿಲ್ಲ. ಇಲ್ಲಿ ನೋಡಿ, ಫೀಸ್ ಬಗ್ಗೆ ಬಂದರೆ ಜನರಲ್ ಮೆರಿಟ್ ಅವ್ರಿಗೆ ಮೊತ್ತ 600 ವೇಕೆನ್ಸೀಸ್ ಇದ್ದಾವೆ. OBC ಅವರು ಅಂದರೆ ಯಾರ್ಯಾರು ಬರ್ತೀರಾ, 2A 2B 3A 3Bಗೆ OBC ಬರುತ್ತೆ, ಅವರಿಗೆ 300 ರೂಪಾಯಿ ಇದೆ. ಇನ್ನು ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. SC ST ಹಾಗೂ ಕ್ಯಾಟಗರಿ 1ಗೆ ಫೀಸು ಇರೋಲ್ಲ, ಅವರಿಗೆ ಫೀಸ್ ಇಲ್ಲ ನೋಡಿ, ಫ್ರೀ ಇರುತ್ತೆ. ಅಪ್ಲಿಕೇಶನ್ನ ನೇರವಾಗಿ ಹಾಕ್ಬೋದು, ಯಾವುದೇ ಥರದ ಫೀನ ಪೇ ಮಾಡ್ದಂಗೆ. ಸೊ ಇದೆಲ್ಲ ಡೀಟೇಲ್ಸ್ನ ನೋಟ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಇದೆ, ಎಷ್ಟು ವೇಕೆನ್ಸೀಸ್ ಇದೆ, ಡೇಟ್ ಯಾವಾಗ, ಆದಮೇಲೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಏನು ಕತೆ ಅಂತ ಹೇಳ್ಬಿಟ್ಟು ಎಲ್ಲ ನೋಟ್ ಮಾಡ್ಕೊಳ್ರಿ, ಯಾಕಂದರೆ ಅಪ್ಲೈ ಮಾಡೋ ಟೈಮಲ್ಲಿ ನಿಮಗೆ ಎಲ್ಲ ಯೂಸ್ಫುಲ್ ಆಗುತ್ತೆ. ಆಮೇಲೆ ನೇಮಕ ವಿಧಾನ ತೋರಿಸ್ತಾ ಇದ್ದಾರೆ ನೋಡಿ, ನೇಮಕ ವಿಧಾನ ಬಗ್ಗೆ ಹೇಳ್ತಾ ಇದ್ದಾರೆ. ಕನ್ನಡ ಭಾಷಾ ಪರೀಕ್ಷೆ ಕಂಪಲ್ಸರಿ, ಕನ್ನಡ ನಿಮ್ಗೆ ಗೊತ್ತಿರುತ್ತೆ, ಇದು ಎಲ್ಲರೂ ಕಂಪಲ್ಸರಿ ಬರೀಲೇಬೇಕಾಗಿರೋದು. ಕನ್ನಡ ಮೀಡಿಯಮ್ ಓದಿದ್ರೂ ಬರೀಬೇಕು, ಕನ್ನಡ ಮೀಡಿಯಮ್ ಓದೇ ಇದ್ದರೂ ಬರೀಲೇಬೇಕು. ಸೊ ಮೊತ್ತ 150 ಮಾರ್ಕಿಗಿರುತ್ತೆ. ಎಷ್ಟು ಗಳಿಸಬೇಕು, 50 ಅಂಕಗಳನ್ನ ಗಳಿಸಬೇಕು. ಇದು SSLC ಲೆವೆಲಲ್ಲಿ ಇರುತ್ತೆ, ಅದು ಪ್ರಥಮ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಇರುತ್ತೆ. ಓಕೆನಾ. ಸೊ ಇದು ಮತ್ತು ಆದಮೇಲೆ ಸೆಲೆಕ್ಷನ್ ಯಾವುದೇ ಆಧಾರದ ಮೇಲೆ ಇದು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಆನ್ ದಿ ಬೇಸಿಸ್ ಆಫ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನೀವು ರಿಟರ್ನ್ ಎಕ್ಸಾಮ್ನಲ್ಲಿ ಏನು ಗಳಿಸಿರ್ತಿರಲ್ಲ ಆ ಆಧಾರದ ಮೇಲೆ, ರಿಟರ್ನ್ ಎಕ್ಸಾಮಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ನಡೆಯುತ್ತೆ. ಸೊ ಕನ್ನಡ ಎಕ್ಸಾಮ್ ಏನಿದೆಯಲ್ಲ, ಅದು ಜಸ್ಟ್ ಕ್ವಾಲಿಫೈಯಿಂಗ್ ನೇಚರು, ಆ ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಮಿನಿಮಮ್ 50 ಮಾರ್ಕ್ಸ್ ಬಂದುಬಿಟ್ರೆ ನೀವು ಪಾಸ್. ಆ ಮಾರ್ಕ್ಸ್ 150 ತೊಗೊಂಡ್ರು ಅದ್ರದ್ದು ಯೂಸ್ಫುಲ್ ಇಲ್ಲ, ಜಸ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕು ಕನ್ನಡ ಎಕ್ಸಾಮ್ನ, ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅದಾಗಿ ನಂತರ ಪೇಪರ್ ಏನಿರುತ್ತೆ ಅದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಪೇಪರಲ್ಲಿ ಇರುತ್ತೆ, SSLCನಲ್ಲಿ ಓದಿರೋಂಥ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಪೇಪರ್. ನೆಕ್ಸ್ಟು ಇದು ಸೆಲೆಕ್ಷನ್ ಕ್ರೈಟೀರಿಯಾ ಬಂದು ಬೇಸ್ಡ್ ಆನ್ ಮಾರ್ಕ್ಸ್, ರಿಟರ್ನ್ ಎಕ್ಸಾಮಲ್ಲಿ ಏನು ಗಳಿಸ್ತಿರಲ್ಲ ಆ ಎಕ್ಸಾಮಲ್ಲಿ ಗಳಿಸಿರೋ ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ. ಓಕೆನಾ. ನೆಕ್ಸ್ಟು ವಿಧಾನ ಹೆಂಗಿರುತ್ತೆ ಅಂದರೆ ಎಕ್ಸಾಮ್ ಫಾರ್ಮೆಟ್ ನೋಡಿ, ಇಲ್ಲಿ 2 ಪೇಪರ್ ಇರ್ತವೆ. ಹೇಳಬೇಕಂದ್ರೆ ಅಂಕ ಇದು ನೆಗೆಟಿವ್ ಮಾರ್ಕಿಂಗು ಇದೆ ಅಂತ ಹೇಳ್ತಾರೆ, 1/4 ನೆಗೆಟಿವ್ ಮಾರ್ಕ್ಗಳು ಇದೆ ಅಂತ ಹೇಳ್ತಾರೆ ನೋಡಿ. ಮೊತ್ತ ಗರಿಷ್ಠ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು, 100 ಮಾರ್ಕ್ಸು, 100 ಕ್ವಶನ್ಸ್ ಇರುತ್ತೆ. ಟೋಟಲ್ ಟೈಮ್ ಎಷ್ಟು, ಮಿನಿಟ್ಸು 90 ಮಿನಿಟ್ಸ್. ಇದೇನಿದು ಪೇಪರ್ 1ಗೆ, ಇದೇನು
ಪೇಪರ್ 1ಗೆ ನೆನ್ಪಿಟ್ಕೊಳ್ಳಿ. ಪೇಪರ್ 1 ಏನಿದೆಯಲ್ಲ ಇದೆಲ್ಲ ಜನರಲ್ ಸ್ಟಡೀಸ್ ಪೇಪರ್ ಇದೆ. ಜನರಲ್ ಸ್ಟಡೀಸ್ ಪೇಪರು KPSCಯಿಂದ ನಡೆಸುವಂಥ ಎಲ್ಲ ಟೆಕ್ನಿಕಲ್ ಎಕ್ಸಾಮ್ಸ್ಗೆ ಜನರಲ್ ಸ್ಟಡೀಸ್ ಪೇಪರ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡಿ, ಈಗ ಭಾಳ ವಿಚಾರ ಡಿಫ್ರೆಂಟ್ ವಿಚಾರ ಏನಂದರೆ, ಇದುವರೆಗೂ ಗ್ರೂಪ್ ಸಿ ವೇಕೆನ್ಸಿಗೆ ಅಂದರೆ ಜೂನಿಯರ್ ಇಂಜಿನಿಯರ್ ವೇಕೆನ್ಸಿ ಯಾವುದೇ ಪೇಪರ್ ನೋಡಿದ್ರು ಒಂದು ಜನರಲ್ ಸ್ಟಡೀಸ್ ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್ ನೋಡ್ತಾ ಇದ್ವಿ. ಬಟ್ ಈಗ ಚೇಂಜ್ ಆಗಿರೋ ಫಾರ್ಮೆಟಲ್ಲಿ ಎರಡನೇ ಪತ್ರಿಕೆ ಅಂದರೆ ಪೇಪರ್ 2 ಬಂದು ಸ್ಪೆಸಿಫಿಕ್ ಪೇಪರ್ ಇಲ್ಲ. ಇಲ್ಲೇನು ಮಾಡಿದ್ದಾರೆ, ಭಾಷಾಂತರ ಪೇಪರ್ ಮಾಡಿದ್ದಾರೆ, ಕಮ್ಯುನಿಕೇಷನ್ ಪೇಪರ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಟೋಟಲ್ 100 ಮಾರ್ಕ್ಸು 2 ಅವರ್ಸ್ ಇರುತ್ತೆ. ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ಸ್. ಸೊ ಮಾರ್ಕ್ಸ್ ಬಗ್ಗೆ ನೋಡೋದಾದರೆ ಸಾಮಾನ್ಯ ಕನ್ನಡಕ್ಕೆ 35, ಇಂಗ್ಲೀಷ್ಗೂ 35, ಆಮೇಲೆ ಕನ್ನಡ ಇದು ಕಂಪ್ಯೂಟರ್ಗೆ ಎಷ್ಟಿರುತ್ತೆ 30 ಮಾರ್ಕ್ಸ್. ಸೊ ಈಗ ಈ ಪೇಪರ್ಗೆ ನೀವು ಟೆಕ್ನಿಕಲ್ ಓದಬೇಕಾಗಿರೋಂಥ ಅವಶ್ಯಕತೆ ಇಲ್ಲ. ಕೇವಲ ಜನರಲ್ ಸ್ಟಡೀಸು, ಕಮ್ಯುನಿಕೇಷನ್ ಬಗ್ಗೆ ನಾಲೆಡ್ಜ್ ಇತ್ತಂದರೆ ಈ ಪೇಪರ್ ಈಸಿಯಾಗಿ ಕ್ಲಿಯರ್ ಆಗೋಗುತ್ತೆ. ಸೊ ಇದ್ರ ಒಂದು ಗಮನ ಇರಲಿ. ಎಕ್ಸಾಮ್ ಫಾರ್ಮೆಟ್ ಹೆಂಗಿದೆ ಅಂತ ಗೊತ್ತಾಯ್ತು ನಿಮಗೆ. 90 ಮಿನಿಟ್ಸ್ ಜನರಲ್ ಸ್ಟಡೀಸ್ ಪೇಪರ್ ಎಷ್ಟು, 90 ಮಿನಿಟ್ಸು ಮಾರ್ಕ್ಸ್ ಎಷ್ಟಿರುತ್ತೆ, 100 ಕ್ವಶನ್ಸು 100 ಮಾರ್ಕ್ಸ್ ಇರುತ್ತೆ. ಆದಮೇಲೆ ಪೇಪರ್ 2 ಏನಿದೆಯಲ್ಲ ಅದು ಕಮ್ಯುನಿಕೇಷನ್ ಪೇಪರು, ಏನಿದು ಕಮ್ಯುನಿಕೇಷನ್ ಪೇಪರ್ ಆಗಿರುತ್ತೆ. ಸೊ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ, ಟೋಟಲ್ 100 ಮಾರ್ಕ್ಸು 2 ಅವರ್ಸ್ ಅಂದರೆ 120 ಮಿನಿಟ್ಸ್ ಇರುತ್ತೆ. 100 ಮಾರ್ಕ್ಸು 100 ಕ್ವಶನ್ಸು 120 ಮಿನಿಟ್ಸ್. ನೆಗೆಟಿವ್ ಇದೆಯಾ ಅಂತಂದರೆ ನೆಗೆಟಿವ್ ಇದೆ, 1/4 ನೆಗೆಟಿವ್ ಇದೆ. ನೋಡಿ, ಅಂದರೆ ಏನು 0.25 ನೆಗೆಟಿವ್ ಇದೆ. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ, ಎಕ್ಸಾಮ್ ಫಾರ್ಮೇಟ್ ಗೊತ್ತಾಯಿತು ನಿಮಗೆ. ಇದು ಆದಮೇಲೆ ಇದು ಎಕ್ಸಾಮ್ ಫಾರ್ಮೇಟ್ ಬಂದು ಆಲ್ಮೋಸ್ಟ್ 90% OMR ಫಾರ್ಮೇಟೇ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದರೂ ಕಂಡಕ್ಟ್ ಮಾಡ್ಬೋದು, ಅದು KPSC ಅವ್ರು ಬಿಟ್ಟಿರೋದು. OMR ಅಥವಾ CBT ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಎಕ್ಸಾಮ್ದು ಡೇಟ್ ಬಿಟ್ಟಾಗ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ, ಅದೇನು OMR ಇರುತ್ತಾ ಅಥವಾ CBT ಇರುತ್ತಾ ಅಂತ ಹೇಳಿ. ಸೊ ಇದುವರೆಗೂ ನೋಡಿದಂಗೆ KPSC ಅವರು OMR ಕಂಡಕ್ಟೇ ಮಾಡಿದ್ದಾರೆ, ಇದನ್ನು ಮಾಡಿಲ್ಲ. ಆಮೇಲೆ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ, ಕ್ವಾಲಿಫಿಕೇಷನ್ ನೋಡೋದಾದರೆ ಇದು ಭಾಳ ಇಂಪಾರ್ಟೆಂಟು. ಸೊ ನೋಡಿ, ಇದು ಗ್ರೂಪ್ ಸಿ ವೇಕೆನ್ಸಿ ಅಂತ ಹೇಳಿದೆ. ಇದಕ್ಕೆ ಸ್ಯಾಲರಿ ಎಷ್ಟಿರುತ್ತೆ ಅಂದರೆ 33,450 ಬೇಸಿಕ್ ಪೇ ಇರುತ್ತೆ. ಬೇಸಿಕ್ ಸ್ಯಾಲರಿ ಎಷ್ಟು, 33,450. ಸೊ ಟೋಟಲ್ ವೇಕೆನ್ಸೀಸ್ ಎಷ್ಟು, 70. ಯಾವ ಇಲಾಖೆಗೆ ಸಂಬಂಧಪಟ್ಟಿರುತ್ತೆ, ಇದು ಸಾರಿಗೆ ಇಲಾಖೆಗೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಕ್ವಾಲಿಫಿಕೇಷನ್ ನೋಡಿ, SSLC ಕಂಪಲ್ಸರಿ ಪಾಸ್ ಆಗಿರಬೇಕು. ಅದಾಗಿ ನಂತರ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಬೇಕು. ಸೊ SSLC ಆದಮೇಲೆ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಇವೆರಡರಲ್ಲಿ ಯಾವುದಾಗಿದ್ದೂ ಅಪ್ಲೈ ಮಾಡ್ಬೋದು. ಒಂದು ವೇಳೆ ಇವೆರಡಿಲ್ಲಪ್ಪ ಅಂತಂದರೆ ಇದಂತೂ ಕಂಪಲ್ಸರಿ ಬೇಕು. ಒಂದು ವೇಳೆ ನಿಮಗೆ ಇದಿಲ್ಲಪ್ಪ ಅಂತಂದರೆ BE ಕಂಪ್ಲೀಟ್ ಮಾಡಿದ್ರು ನೋಡಿ, ಡಿಗ್ರಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್, BE ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ರು ನೀವು ಈ ಒಂದು ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತೀರ. ಸೊ ಭಾಳ ಜನ ಏನು ಮಾಡ್ತಾರೆ, 10th ಆಗುತ್ತೆ, PUC ಓದ್ತಾರೆ, PUC ಆಗಿದ ನಂತರ BE ಮಾಡ್ತಾರೆ. BE ಮೆಕ್ಯಾನಿಕಲಲ್ಲಿ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ನಡೆಯುತ್ತೆ. ಸೊ ಇವರು ಎಲಿಜಿಬಲ್ ಇದ್ದೀರಾ. 10th ಆಗುತ್ತೆ, 10th ಆಗಿದ ನಂತರ ಡಿಪ್ಲೊಮೊ ಓದ್ತಾರೆ, ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಅಥವಾ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಹೋದ್ರು ಇವರು ಎಲಿಜಿಬಲ್ ಇರ್ತಾರೆ. ಸೊ ಇವರಿಬ್ಬರೂ ಎಲಿಜಿಬಲ್ ಇದ್ದಾರೆ. BE ಕಂಪ್ಲೀಟ್ ಆಗಿದ್ರು ಆಗ್ಬೋದು, ಡಿಪ್ಲೊಮೊ ಕಂಪ್ಲೀಟ್ ಆಗಿದ್ರು ಆಗ್ಬೋದು. ಬಟ್ ಡಿಪ್ಲೊಮೊ ಅಥವಾ BE ಯಾವುದ್ರಲ್ಲಿ ಆಗಿರಬೇಕು, ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲಲ್ಲೇ ಆಗಿರಬೇಕು. ಇವೆರಡು ಬಿಟ್ಟು ಮತ್ತೆ ಬೇರೆ ಇದ್ದರೆ ಆಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಬೇರೆ ಡಿಪಾರ್ಟ್ಮೆಂಟ್ಸ್ ಅವ್ರಿಗೆ ಎಲಿಜಿಬಲ್ ಇಲ್ಲ, ಕೇವಲ ಏನು ಆಟೋಮೊಬೈಲ್ ಮತ್ತು ಮೆಕ್ಯಾನಿಕಲ್ ಅವ್ರಿಗೆ ಮಾತ್ರ ಎಲಿಜಿಬಲ್ ಇರುತ್ತೆ. ಸೊ ನಿಮಗೆ ಕ್ವಾಲಿಫಿಕೇಷನ್ ಗೊತ್ತಾಗಿದೆ ಅನಿಸುತ್ತೆ. ಡಿಪ್ಲೊಮೊ ಅಥವಾ BE ಈ ಮೆಕ್ಯಾನಿಕಲ್ ಆಟೋಮೊಬೈಲ್ ಆಗಿದ್ದರೆ ನೀವು ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಲ್ ಇರ್ತೀರ. ಸೊ ಈಗ SSLC ಒಂದು ಆಯಿತು, ಡಿಪ್ಲೊಮೊ ಅಥವಾ BE ಮಾಡ್ಕೊಂಡಿದ್ರೆ ಒಂದು ಎಲಿಜಿಬಲ್ ಆಯಿತು. ಇನ್ನೊಂದು ಕೇಳಿದೆ ನೋಡಿರಿ, ಇಲ್ಲಿ 3ನೇ ಅಂಶ ಮೆನ್ಷನ್ ಮಾಡಿದ್ದಾನೆ. ಅವೆರಡರ ಜೊತೆಗೆ ಇವೆರಡು ಇದ್ರೂ ನಡೆಯುತ್ತೆ. ಅದ್ರ ಜೊತೆಗೆ ಇನ್ನೊಂದಿದು ಏನು, ಹೋಲ್ಡಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಅಥರೈಸಿಂಗ್ ಟು ಡ್ರೈವಿಂಗ್ ಮೋಟರ್ ವೆಹಿಕಲ್ ವಿತ್ ಗೇರ್ ಆ್ಯಂಡ್ ಲೈಟ್ ಮೋಟರ್ ವೆಹಿಕಲ್. ಸೊ LME ವೆಹಿಕಲ್ದು ಮತ್ತು ಮೋಟರ್ ವೆಹಿಕಲ್ ಲೈಸೆನ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳ್ತಾನೆ. ಸೊ ನಿಮ್ಮೆಲ್ಲರ ಹತ್ರ ಇರುತ್ತೆ ಅಂದ್ಕೊಂಡಿದ್ದೀನಿ. ಲೈಸೆನ್ಸ್ ಅಂತ ಇವತ್ತು ಎಲ್ಲರ ಜೊತೆ ಇರುತ್ತಲ್ಲ, ಸೊ ಹಾಗಾಗಿ ಲೈಸೆನ್ಸನ್ನು ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕು, 2 ವೀಲರು ಮತ್ತು ಹಾಗೂ ಲೈಟ್ ಮೋಟರ್ ವೆಹಿಕಲ್ದು. ನೆಕ್ಸ್ಟ್ ನೋಡಿ, ಇನ್ನೊಂದು ಹೇಳ್ತಾನೆ, ಮಸ್ಟ್ ಪೊಸೆಸ್ ದಿ ಫಾಲೋಯಿಂಗ್ ಮಿನಿಮಮ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಒಂದು ಕೆಲವೊಂದು ಕೊಟ್ಟಿದ್ದಾನೆ. ಮೆನ್ಗೆ ಹೈಟ್ ಬಂದು 168 ಸೆಂಟಿಮೀಟರ್ಸ್ ಹೈಟ್ ಇರಬೇಕು. ಚೆಸ್ಟ್ ಗ್ರಿತ್ ಬಂದು 86 ಸೆಂಟಿಮೀಟರ್ಸ್ ವಿತ್ ಫುಲ್ಲಿ ಅಂದರೆ ಕಂಪ್ಲೀಟಾಗಿ ಬ್ರೀತ್ ಮಾಡಿದಾಗ 86 ಸೆಂಟಿಮೀಟರ್ ಇರಲೇಬೇಕಂತ ಹೇಳ್ತಾನೆ. ಸೊ ಹೈಟು ಚೆಸ್ಟ್ ಇಷ್ಟು ಇರಬೇಕು, ಇದು ಮೆನ್ಗಾದರೆ. ಇನ್ನು ಫೀಮೇಲ್ಗಾದರೆ ಇಲ್ಲಿ ನೋಡಿ ಮತ್ತೆ ಇನ್ನೊಂದೇನು ಹೇಳ್ತಿದ್ದಾರೆ ಅಂದರೆ 86 ಸೆಂಟಿಮೀಟರು ಮತ್ತು ಮಿನಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್. ಇದಂತೂ ಎಲ್ಲರಿಗೂ ಹಾಗೆ ಆಗೋದು ಬಿಡ್ರಿ, ಇದ್ರದ್ದು ತೊಂದರೆ ಇಲ್ಲ. ಹೈಟ್ ಭಾಳ ಇಂಪಾರ್ಟೆಂಟು, ಹೈಟ್ ಚೆಕ್ ಮಾಡ್ತಾರೆ, ಹೈಟ್ ನೋಡ್ಕೊಳ್ಳಿ. 168 ಕೆಳಗಡೆ ಇದ್ದರೆ ಮತ್ತೆ ಈ ನೋಟಿಫಿಕೇಷನ್ಗೆ ನೀವು ಎಲಿಜಿಬಲ್ ಇರಲ್ಲ. ಈವನ್ ಡಿಪ್ಲೊಮೊ ಇದ್ದು ಹೈಟ್ ಇಲ್ಲಪ್ಪ ಅಂದರೆ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ. ಹಾಗಾಗಿ ಮಿನಿಮಮ್ 168 ಸೆಂಟಿಮೀಟರ್ ಇರಲೇಬೇಕು. ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಅಥವಾ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಅಥವಾ BE ಇನ್ ಆಟೋಮೊಬೈಲ್, BE ಇನ್ ಮೆಕ್ಯಾನಿಕಲ್ ಇಷ್ಟಂತೂ ಆಗಿರಲೇಬೇಕು. ಓಕೆನಾ. ನೆಕ್ಸ್ಟ್ ವುಮೆನ್ಗೆ ನೋಡೋದಾದರೆ ಹೈಟ್ ಬಂದು ಮಿನಿಮಮ್ 157 ಸೆಂಟಿಮೀಟರು, ವೆಯ್ಟು ಮಿನಿಮಮ್ 49 kg ಇರಲೇಬೇಕು. ಅದಾಗಿ ನಂತರ ಫಾರ್ ಮೆನ್ ಆ್ಯಂಡ್ ವುಮೆನ್ ಕಾಮನ್ ಸ್ಟ್ಯಾಂಡರ್ಡ್ಸ್ ವಿಷನ್ ಕೂಡ ಕೇಳಿದ ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟು. ಸ್ಟ್ಯಾಂಡರ್ಡ್ ಡಿಸ್ಟೆನ್ಸ್ ನಿಯರ್ ವಿಷನ್ ವಿತೌಟ್ ಗ್ಲಾಸಸ್. ಡಿಸ್ಟೆನ್ಸ್ ವಿಷನ್ ಆದರೆ 6/6, 6/9, 6/9, 6/9, 6/9 ಇದು ವಿಷನ್ ಸ್ಟ್ಯಾಂಡರ್ಡ್ಸ್ ಏನೋ ಕೊಟ್ಟಿದ್ದಾರೆ. ಬೆಟರ್ ಐ ವರ್ಸನ್ ಮಿನಿಮಮ್ ಅಂತೂ ಇಷ್ಟಿರಲೇಬೇಕಂತ ಹೇಳ್ತಾ ಇದ್ದಾನೆ.
ಮತ್ತು ನಿಯರ್ ವಿಷನ್ ಬಂದು 0/6 0/8 ಅಂತ ಹೇಳ್ತಾನೆ. ಇದೆಲ್ಲ ನೋಡ್ಕೊಳ್ಳಿ ಸ್ಟ್ಯಾಂಡರ್ಡ್ಸ್ ಏನೇನಿದೆ ಅಂತ ಹೇಳಿ. ಇದು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ 6/6 ಇತ್ತು ಅಂದರೆ ನೀವು ಪಕ್ಕಾ ಕ್ಲಿಯರ್ ಆದಂಗೆ. ಸೊ 6/6 ಅಂದರೆ ಅದು ಬೆಟರ್ ಸ್ಟ್ಯಾಂಡರ್ಡ್ಸ್ ಅಂತ ಅರ್ಥ ಆಗೋಗುತ್ತೆ. ಮತ್ತು ಇಲ್ಲಿ ಕೆಲವೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರಂತ ಅನ್ಸುತ್ತೆ. ಎನಿ ಡಿಫೆಕ್ಟ್ಸ್ ಅಬ್ಸರ್ವ್ ಡ್ಯೂರಿಂಗ್ ದಿ ಟೆಸ್ಟ್ ಮೆನ್ಷನ್ಡ್ ಅಬೌವ್ ಶೆಲ್ ಬಿ ಡಿಸ್ಕ್ವಾಲಿಫಿಕೇಷನ್ಸ್. ಟೆಸ್ಟ್ ಕೂಡ ಮಾಡ್ತಾರೆ, ಐ ಟೆಸ್ಟು ಇಯರ್ ಟೆಸ್ಟ್ ಎಲ್ಲವೂ ಮಾಡ್ತಾರೆ ಅನಿಸುತ್ತೆ. ಸೊ ಇವೆಲ್ಲವೂ ನೋಡ್ಕೊಳ್ಳಿ. ಸೊ ಇವೆಲ್ಲವೂ ಕಂಪಲ್ಸರಿ ನೀವು ರೀಚ್ ಆಗಿರಬೇಕು, ಓಕೆನಾ. ಸೊ ಕ್ವಾಲಿಫಿಕೇಷನ್ ಗೊತ್ತಾಯಿತು, ಏಜ್ ಗೊತ್ತಾಯಿತು, ಫೀಸ್ ಎಷ್ಟಿದೆ, ಎಕ್ಸಾಮ್ ಫಾರ್ಮೇಟ್ ಏನಿದೆ, ಎಕ್ಸಾಮ್ದು ಡೇಟ್ ಯಾವಾಗ. ಆಮೇಲೆ ವಯೋಮಿತಿ ನೋಡಿ, ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 35 ವರ್ಷ, ಅದಾಗಿ ನಂತರ 38 ವರ್ಷ, ಅದಾಗಿ ನಂತರ ಜನರಲ್ ಮೆರಿಟ್ ಅವರಿಗೆ 35 ವರ್ಷ, ಅದಾಗಿ ನಂತರ OBC ಅವರಿಗೆ 38 ಇಯರ್ಸು, SC STಗೆ ಕ್ಯಾಟಗರಿ 1ಗೆ 40 ಇಯರ್ಸ್. ನೆಕ್ಸ್ಟ್ ಇರೋ 70 ವೇಕೆನ್ಸೀಸು ಇರೋ 70 ವೇಕೆನ್ಸೀಸು ಈಗ ರೋಸ್ಟರ್ ಮೆಥಡಲ್ಲಿ ಯಾವ ರೀತಿಯಲ್ಲಿ ಸ್ಪ್ಲಿಟ್ ಆಗಿದೆ ಅಂತ ನೋಡಿವಿ. ಸಾಮಾನ್ಯದವ್ರಿಗೆ 5 ಇದಾವೆ ನೋಡಿ, ಓಕೆನಾ. ಸೊ ಎಲ್ಲ ಡಿಸ್ಟ್ರಿಬ್ಯೂಷನ್ ನೋಡಿ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಷ್ಟು, ಮಹಿಳೆಯರು ನೋಡಿ 10 ವೇಕೆನ್ಸೀಸ್ ಇದ್ದಾವೆ. ಸೊ ಒಳ್ಳೆ ಚಾನ್ಸ್ ಇದು, ಚೆನ್ನಾಗಿ ಓದ್ಕೊಂಡ್ರೆ ಎಕ್ಸಾಮ್ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಎಕ್ಸಾಮ್ ಕೂಡ ಟೆಕ್ನಿಕಲ್ ಪೇಪರ್ ಇಲ್ಲ, ಬರೀ ಜನರಲ್ ಪೇಪರ್ ಇರೋ ಕಾರಣದಿಂದ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಅಂಥ ದೊಡ್ಡ ಡಿಫಿಕಲ್ಟಿ ಪ್ಯಾಟ್ರನ್ ಏನು ಇಟ್ಟಿಲ್ಲ ಇಲ್ಲಿ. ಸೊ ಇಷ್ಟನ್ನು ಹೇಳ್ತಾ ಇದ್ದಾರೆ. ಸೊ ಸಿಲೆಬಸ್ ಬಗ್ಗೆ ಇದರಲ್ಲಿ ಏನೂ ಡೀಟೇಲ್ಡಾಗಿ ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ. ಇಲ್ಲ ಕೊನೆಯಲ್ಲಿ ಏನಾದರೂ ಸಿಲೆಬಸ್ ಕೊಟ್ಟಿರ್ತಾರೆ ಅಂತ ನೋಡೋಣ. ಕೊನೆಯಲ್ಲಿ ಏನಾದರೂ ಕೊಟ್ಟಿದ್ದರೆ ಸಿಲೆಬಸ್ ಕೊಟ್ಟಿರ್ಬೋದು. ಸೊ ಚಾನ್ಸ್ ಬಂದಿದೆ RTO ಡಿಪಾರ್ಟ್ಮೆಂಟಲ್ಲಿ. ಇನ್ನೂ ಇದ್ರ ಮೇಲೆ ಇನ್ನೊಂದು RTO ಆಫೀಸರ್ದು ಕೂಡ ಬರುತ್ತೆ, ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸರ್ದು. ಸೊ ಅದು ನೋಟಿಫಿಕೇಷನ್ ಸದ್ಯದಲ್ಲೇ ರಿಲೀಸ್ ಆಗ್ಬೋದು, ಯಾಕಂದರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಅಂದರೆ RTO ಆಫೀಸರ್ದು ಕೂಡ ಕೊಡ್ತಾರೆ. ಸೊ ಅದು ಬಂತಂದಾಗ ಅದ್ರದ್ದು ಕೂಡ ನಾನು ವೀಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಸಿಲೆಬಸ್ ಬಗ್ಗೆ ಎಲ್ಲೂ ಕೊಟ್ಟಿಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು ಏನೇನಿದೆ ಇದರೊಳಗಡೆ. ಟೋಟಲ್ 70 ವೇಕೆನ್ಸೀಸ್ ಇದೆ, 70 ವೇಕೆನ್ಸೀಸು. ಡೇಟ್ ಬಂದು 15ನೇ ತಾರೀಕು 4ನೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆನಪಿರಲಿ, 21ನೇ ತಾರೀಕು ಅಥವಾ 24ನೇ ತಾರೀಕೇನೋ ಮೆನ್ಷನ್ ಮಾಡಿದಿಲ್ಲ, 24ನೇ ತಾರೀಕು 5ನೇ ತಿಂಗಳಿಗೆ ಏನಾಗುತ್ತೆ, ನೋಟಿಫಿಕೇಷನ್ ಕ್ಲೋಸ್ ಆಗೋಗುತ್ತೆ. ಸೊ ಓಕೆನಾ. ಫೀಸ್ ಬಂದು 300 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 300, 600, 300 ಹಾಗೂ 150 ರೂಪಾಯಿ. ಸೊ ಇದು ಜನರಲ್ ಮೆರಿಟ್ ಅವ್ರಿಗೆ, ಇದು OBC ಅವ್ರಿಗೆ, ಇದು SC STಗೆ. SC STಗೆ ಫೀಸ್ ಇಲ್ಲ, ಮಾಜಿ ಸೈನಿಕಾಗಿದ್ದು ಎಕ್ಸ್ ಸರ್ವಿಸ್ ಮೆನ್ಗೆ ಇರುತ್ತೆ, ಓಕೆನಾ. ಫೀಸ್ ಗೊತ್ತಾಯ್ತು. ಎಕ್ಸಾಮ್ ಫಾರ್ಮೇಟ್ ಬಂದು ಜನರಲ್ ಸ್ಟಡೀಸ್ ಪೇಪರ್ 1, ಅದಾಗಿ ನಂತರ ಸ್ಪೆಸಿಫಿಕ್ ಪೇಪರಲ್ಲಿ ಬಂದರೆ ಕಮ್ಯುನಿಕೇಷನ್ ಪೇಪರ್ 1 2 ಇಟ್ಟಿದ್ದಾನೆ. ಸೊ ಎರಡು ಬಂದು 100 ಮಾರ್ಕ್ಸ್ಗೆ ಇರುತ್ತೆ, 100 ಕ್ವಶನ್ಸ್ ಇರುತ್ತೆ. ಟೋಟಲ್ ಇದು 90 ಮಿನಿಟ್ಸು, ಇದು 120 ಮಿನಿಟ್ಸ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ, ಇಂಗ್ಲೀಷು ಹಾಗೂ ಕಂಪ್ಯೂಟರ್ಸ್ ಇಟ್ಟಿದ್ದಾನೆ. ಸ್ಪೆಸಿಫಿಕ್ ಪೇಪರಲ್ಲಿ ಏನೇನಿರುತ್ತೆ ಅಂದರೆ ಕರೆಂಟ್ ಇವೆಂಟ್ಸ್, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿ, ಆರ್ಟ್ ಆ್ಯಂಡ್ ಕಲ್ಚರ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಈ ಎಲ್ಲ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ನೆಗೆಟಿವ್ ಇರುತ್ತಾ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಇರುತ್ತೆ, 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದಾಗಿ ನಂತರ ಕ್ವಾಲಿಫಿಕೇಷನ್ ಕಡೆ ಬರೋದಾದರೆ ಕ್ವಾಲಿಫಿಕೇಷನ್ ಏಜ್ ಹೇಳ್ತೀನಿ. ಏಜ್ ಬಂದು 35 ಇಂದ ಶುರು ಆಗುತ್ತೆ. ಇದು ಜನರಲ್ ಮೆರಿಟ್ ಅವರಿಗೆ, OBC ಅವರಿಗೆ 38, SC STಗೆ 40, ಕ್ಯಾಟಗರಿ 1ಗೂ 40 ಇರುತ್ತೆ ಏಜ್ ಮ್ಯಾಟರು. ಅದಾಗಿ ನಂತರ ಕ್ವಾಲಿಫಿಕೇಷನ್ ನೋಡಿದ್ರೆ ಮೆಕ್ಯಾನಿಕಲ್, ಡಿಪ್ಲೊಮೊ ಇನ್ ಮೆಕ್ಯಾನಿಕಲು ಅಥವಾ ಡಿಪ್ಲೊಮೊ ಇನ್ ಆಟೋಮೊಬೈಲ್ ಆದರೆ ಇದಕ್ಕೆ ಎಲಿಜಿಬಲ್. ಅಥವಾ ಇದು ಇಲ್ಲ ಅಂತಂದರೆ ಇದು ಇಂಜಿನಿಯರಿಂಗ್ ಮಾಡಿದ್ದೀನಪ್ಪ, ಇಂಜಿನಿಯರಿಂಗ್ ಮಾಡಿದ್ದೀನಿ, ಮೆಕ್ಯಾನಿಕಲ್ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀವಿ. ಸೊ BE ಆಗಿದ್ದೂ ಡಿಪ್ಲೊಮೊ ಇಲ್ಲ, ಬರೀ BE ಮಾತ್ರ ಇದೆ ಸರ್ ನಂದು, BE ಇನ್ ಮೆಕ್ಯಾನಿಕಲ್ ಇದೆ ಅಥವಾ BE ಇನ್ ಆಟೋಮೊಬೈಲ್ ಇದೆ ಅಂತಂದ್ರೂ ನೀವು ಎಲಿಜಿಬಲ್ ಇರ್ತೀರಾ. ಸೊ ಇದ್ರ ಜೊತೆಗೆ ಮೊದಲನೇದು SSLC ಕಂಪ್ಲೀಟ್ ಆಗಿರಬೇಕು. ಅದಾಗಿ ನಂತರ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಇರಬೇಕು. ಮೂರನೇದು ಬಂದು ಕಂಪಲ್ಸರಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಲೈಟ್ ಮೋಟರ್ ವೆಹಿಕಲ್ದು. ಸೊ ಇವತ್ತು 2 ವೀಲರ್ದು ಲೈಟ್ ಮೋಟರ್ ವೆಹಿಕಲ್ದು ನಿಮ್ಮ ಹತ್ರ ಇದೇ ಇರುತ್ತೆ. 4ನೇದು ಹೈಟ್ ಹೇಳಿದ್ದಾನೆ, ಮೆನ್ನಿಗೆ ಬಂದು 168 ಹೈಟು. ಅದಾಗಿ ನಂತರ ಚೆಸ್ಟ್ 86 ವಿತೌಟ್ ಎಕ್ಸ್ಪೆನ್ಷನ್, ವಿತ್ ಎಕ್ಸ್ಪೆನ್ಷನ್ ಅಂದರೆ +5. ಆಮೇಲೆ ಫೀಮೇಲ್ ನೋಡೋದಾದರೆ 157 ಅಂತ ಹೇಳಿದ್ದಾನೆ, 157 ಸೆಂಟಿಮೀಟರ್ಸ್ ಹೈಟು. ಅದಾಗಿ ನಂತರ ವೆಯ್ಟ್ ಬಂದು 49 kg ಹೇಳಿದ್ದಾರೆ, ಮಿನಿಮಮ್ ಇಷ್ಟಿರಲೇಬೇಕು. ಸೊ ಇವೆಲ್ಲ ನೋಡ್ಕೊಳ್ಳಿ. ಇವೆಲ್ಲ ರೀಚ್ ಆದರೆ ನೀವು ಅಪ್ಲಿಕೇಶನ್ಗೆ ಎಲಿಜಿಬಲ್ ಇರ್ತೀರಾ. ಇವೆಲ್ಲದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದ್ರೂ ಮತ್ತೆ ಎಲಿಜಿಬಿಲಿಟಿ ಕಳ್ಕೊಂಡ್ಬಿಡ್ತೀರಾ. ಹೈಟ್ ಭಾಳ ಇಂಪಾರ್ಟೆಂಟು, ಹೈಟ್ ನೋಡ್ಕೊಳ್ರಿ, ಹೈಟು ಮತ್ತು ಚೆಸ್ಟ್. ಸೊ ಇನ್ನು ಈ ನೋಟಿಫಿಕೇಷನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು, ಯಾವುದಾದ್ರೂ ಪಾಯಿಂಟ್ ಬಿಟ್ಟಿದ್ದೀನಿ, ಅಂಶ ಬಿಟ್ಟಿದ್ದೀನಿ ಅಂತ ಅನಿಸ್ತು ಅಂತಂದರೆ ನೀವು ನನಗೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡ್ಬೋದು. ಆ ಕಮೆಂಟ್ನಲ್ಲಿ ನೋಡಿಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇದಕ್ಕೂ ಕೋರ್ಸ್ ಸ್ಟಾರ್ಟ್ ಮಾಡ್ತೀವಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ. ಸೊ ಇನ್ನೊಂದು ಆಟೋಮೊಬೈಲ್ ಇದು RTO ಆಫೀಸರ್ಗೆ ಬರುತ್ತೆ, ಅದಕ್ಕಂತೂ ಅಸಿಸ್ಟೆಂಟ್ ಇಂಜಿನಿಯರ್ ಲೆವೆಲ್ಗೆ ಎಕ್ಸಾಮ್ ಪೇಪರ್ ಇದ್ದೇ ಇರುತ್ತೆ. ಸೊ ಅದಕ್ಕಂತೂ ಕೋರ್ಸ್ ನಮ್ಮ ಹತ್ರ ಇರುತ್ತೆ. ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ನಾವು ಜನರಲ್ ಸ್ಟಡೀಸ್ ಪೇಪರ್, ಕಮ್ಯುನಿಕೇಷನ್ ಪೇಪರ್ ಎಲ್ಲ ಇರೋದು. ಸೊ ಸ್ಪೆಸಿಫಿಕ್ ಪೇಪರ್ಗೆ ಮತ್ತು ಕಮ್ಯುನಿಕೇಷನ್ ಪೇಪರ್ಗೆ ಟ್ರೈ ಮಾಡ್ತೀವಿ. ಸೊ ನಿಮ್ಮಲ್ಲಿಂದ ಕಾಂಟ್ಯಾಕ್ಟ್ಸ್ ಯಾವುದಾದ್ರು ಬಂತು ಅಂದರೆ ಕಾಲ್ ಮಾಡಿ ನಮ್ಮಲ್ಲ ಏನಾರು ಕೇಳ್ಕೊಂಡ್ರೆ ಸೊ ಈ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ಗೆ ನಾವು ಮಾಡ್ತೀವಿ. ಯಾಕಂದರೆ ಜನರಲ್ ಸ್ಟಡೀಸ್ ಪೇಪರ್ಸ್ ಅಂತೂ ಇವತ್ತು ಬುಕ್ಗಳು ಸಾಕಷ್ಟು ಸಿಗುತ್ತೆ. ಅದಾಗಿ ನಂತರ ಕಮ್ಯುನಿಕೇಷನ್ ಪೇಪರ್ಗೂ ಸಾಕಷ್ಟು ಮೆಟೀರಿಯಲು ಯೂಟ್ಯೂಬಲ್ಲೂ ಅವೈಲೇಬಲ್ ಇರುತ್ತೆ, ಬುಕ್ಸು ಅವೈಲೇಬಲ್ ಇರುತ್ತೆ. ಸೊ ನೀವು ಇಷ್ಟು ರಿಸೋರ್ಸ್ನ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಪೇಪರ್ ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು, ಅಂಥ ದೊಡ್ಡ ಪ್ರಾಬ್ಲಮ್ ಏನಾಗಲ್ಲ.
ಸೊ ನೋಡೋಣ. ಸೊ ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಮಾಡಬೇಕಾ ಬೇಡ ಅನ್ನೋದು. ನೀವು ಎಷ್ಟು ಜನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಕೋರ್ಸ್ ಬಗ್ಗೆ ಕೇಳ್ತೀರಾ, ಸೊ ಆವಾಗ ನಾವು ಬಂದಿರೋ ಸಂಖ್ಯೆ ಮೇಲೆ ನೋಡು ಕೋರ್ಸನ್ನ ಸ್ಟಾರ್ಟ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀವಿ. ಸೊ ಈ ರೀತಿಯಲ್ಲಿ ಇದೆ ನೋಡಿ. ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಹೇಳ್ತಿದ್ದೀನಲ್ಲ, ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ನೋಡ್ಕೊಂಡ್ಬಿಟ್ಟು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆನಾ? ಸೊ ಇನ್ನು ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಸೊ NHKಗೆ ಎಷ್ಟು ವೇಕೆನ್ಸೀಸ್ ಇದೆ, NHKಗೆ ಬಂದು ಟೋಟಲ್ 70 ವೇಕೆನ್ಸೀಸ್ ಇದೆ, HKಗೆ ಬಂದು 6 ವೇಕೆನ್ಸೀಸ್ ಇದೆ ನೋಡಿ, ಮರೆಯೋಕ್ಕೆ ಹೋಗಬೇಡಿ. ಟೋಟಲ್ 76 ವೇಕೆನ್ಸಿಯ ನೋಟಿಫಿಕೇಶನ್ ಇದು. HK ಕೂಡ ಸೇಮ್ ಎಕ್ಸಾಮ್ ಫಾರ್ಮೇಟ್ ಇದೆ, ವೇಕೆನ್ಸೀಸ್ ಮಾತ್ರ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಥರ ಇದೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದೊಂದು ವೇಕೆನ್ಸಿ ಲಿಸ್ಟ್ನ ನೋಡ್ಕೊಳ್ಳಿ, ಯಾವ ಥರ ಇದೆ ಅಂತೇಳಿ, ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ. ಸೊ ಅಫಿಷಿಯಲ್ ನೋಟಿಫಿಕೇಶನ್ಗಾಗಿ ನೀವು KPSC ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನೀವು ಅಲ್ಲಿಂದ ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.